ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಚತುರ್ದಶೋऽಧ್ಯಾಯಃ. ಗುಣತ್ರಯವಿಭಾಗಯೋಗಃ. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ. ರಜಸ್ಸತ್ವಂ ತಮಶ್ಚೈವ ತಮಸ್ಸತ್ವಂ ರಜಸ್ತಥಾ. ಹೇ ಅರ್ಜುನ, ರಜಸ್ಸು ಹಾಗೂ ತಮಸ್ಸನ್ನೂ ಮೀರಿ ಸತ್ವವು ಮೇಲೆ ಬರುತ್ತದೆ. ಸತ್ವವನ್ನೂ ಮತ್ತು ತಮಸ್ಸನ್ನೂ ಮೀರಿ ರಜಸ್ಸು, ಮತ್ತು ಇದೇ ರೀತಿ ಸತ್ವವನ್ನೂ ರಜಸ್ಸನ್ನೂ ಮೀರಿ ತಮಸ್ಸು ಮೇಲೆ ಬರುತ್ತದೆ. ಯಾರಲ್ಲಿ ಸತ್ವಗುಣ ಅಧಿಕವಾಗಿರುತ್ತದೆ ಅಂತಹವರಲ್ಲಿ ರಜೋಗುಣ ಹಾಗೂ ತಮೋಗುಣ ಕಡಿಮೆಯಾಗುತ್ತದೆ. ಯಾರಲ್ಲಿ ರಜೋಗುಣ ಅಧಿಕವಾಗುತ್ತದೆ ಅಂತಹವರಲ್ಲಿ ಸತ್ವ ಹಾಗೂ ತಮೋಗುಣಗಳು ಕಡಿಮೆಯಾಗುತ್ತದೆ. ಯಾರಲ್ಲಿ ತಮೋಗುಣ ಅಧಿಕವಾಗುತ್ತದೆ ಅಂತಹವರಲ್ಲಿ ಸತ್ವ ಹಾಗೂ ರಜೋಗುಣ ಕಡಿಮೆಯಾಗುತ್ತದೆ. ಅಂದಾಗ ಪ್ರತಿಯೊಬ್ಬರಲ್ಲೂ ಮೂರೂ ಗುಣಗಳು ಇರುತ್ತವೆ. ಹೇಗೆ ಸಭೆಯಲ್ಲಿ ದೊಡ್ಡ ಧ್ವನಿಯೇ ಪ್ರತಿಧ್ವನಿಸುತ್ತದೆ, ಹಾಗೆ ಜೀವಿಯಲ್ಲಿ ಹೆಚ್ಚು ಪ್ರಭಾವಶಾಲಿ ಗುಣಗಳು ಮೇಲ್ನೋಟಕ್ಕೆ ಕಾಣುತ್ತದೆ. ಪ್ರತಿಯೊಬ್ಬ ಜೀವಿ ತನಗೆ ಬೇಕಾದ ಗುಣ ಬಳಸಿಕೊಂಡು ತಾನು ಅಂದುಕೊಂಡಿದ್ದನ್ನು ಸಾಧಿಸಲು ಭಗವಂತನ ಈ ನುಡಿ ಬಹಳ ಉಪಯುಕ್ತ. ಆಧ್ಯಾತ್ಮಿಕ ಸಾಧನೆಗೆ ಸತ್ವಗುಣ ಬೇಕಾದರೆ ಕೀರ್ತಿ, ರಾಜ್ಯ ಹಾಗೂ ಸಂಪತ್ತು ಪಡೆಯಲು ರಜೋಗುಣ ಸಹಾಯಕ. ಭ್ರಮೆಯಲ್ಲಿ ಬದುಕಲು ತಮೋಗುಣ ಸಹಾಯಕ. ಯಾರಿಗೆ ಯಾವುದು ಬೇಕು ಅದನ್ನು ಆಯ್ಕೆ ಮಾಡಿಕೊಂಡು ಬದುಕಬಹುದು. ಹರಿ ಓಂ ತತ್ಸತ್.